ಜೈ ಭೀಮ್ ಬಂಧುಗಳೇ, ಟೇಕಲ್ ಹೋಬಳಿಯ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ನಮ್ಮ ದಲಿತನ ಮೇಲೆ ಗೌಡರ ದಬ್ಬಾಳಿಕೆ. ದಲಿತ ಯುವಕ ಕೆಲಸಕ್ಕೆ ಹೋಗಿ ಬೈಕ್ನಲ್ಲಿ ಬರುತ್ತಿದ್ದಾಗ ಗೌಡರ ಹುಡುಗರು ರಸ್ತೆಯಲ್ಲಿ ಅಡ್ಡ ನಿಂತಿರುತ್ತಾರೆ. ಕೇಳಿದಕ್ಕೆ ನಿಮ್ಮಪ್ಪದ ರಸ್ತೆಯ ಅಂತ ಹೇಳಿ ಹಾಗೂ ಜಾತಿ ನಿಂದನೆ ಮಾಡಿ 1 ತಿಂಗಳ ಹಿಂದೆ ಗ್ರಾಮ ದೇವತೆಯಾದ ಚೌಡೇಶ್ವರಿ ದೇವರನ್ನು ನೀವು ಮುಟ್ಟಿದ್ದೀರೆಂದು ಹೇಳಿ ಹೊಡೆದಿರುತ್ತಾರೆ. ಸುದ್ದಿವಾಹಿನಿಯ ಸಂಸ್ಥಾಪಕರು ಕರೆಗೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಅಲ್ಲಿ ಘಟನೆ ಏನಾಗ್ತಿದೆ ಸರ್? ಅಲ್ಲಿ ಘಟನೆ ಎಲ್ಲಾಗಿರುವಂತದ್ದು, ಏನಾಗಿರುವಂತದ್ದು? ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಮಾಣ. ಈಗ ಅದು ಘಟನೆ ಆಗಿರ್ತಕ್ಕಂಥದ್ದು ಮಾಲೂರು ತಾಲೂಕು ಟೇಕಲ್ ಹೋಬಳಿ ಆ ಒಂದು ಗ್ರಾಮದಲ್ಲಿ ಅದೇ ದೇವಸ್ಥಾನಕ್ಕೆ ಹೋಗಿದ್ದೇವೆ ಅಂತ ಯಾರೋ ಒಬ್ಬ ದಲಿತ ದೇವಸ್ಥಾನಕ್ಕೆ ಹೋಗಿದ್ದಾನೆ ಅಂತ ಹೇಳಿ ಆತನ ಮೇಲೆ ಅಲ್ಲಿ ಇರ್ತಕ್ಕಂಥ ಸವಣಿಯರು ಗುಂಪು ಕಟ್ಕೊಂಡು ಹಲ್ಲೆ ಮಾಡಿದ್ದಾರೆ. ಆತನನ್ನ ರಕ್ತ ಬರೋ ರೀತಿಯಲ್ಲಿ ಹೊಡೆದು ಅವಮಾನ ಮಾಡಿದ್ದಾರೆ. ಆ ಕುಟುಂಬದವ್ರ ಮೇಲೆ ಗಲಾಟೆ ಸಹ ಮಾಡಿದ್ದಾರೆ. ಇದ್ರ ಬಗ್ಗೆ ಪೊಲೀಸರು ಗಮನವನ್ನು ಹರಿಸಬೇಕು. ಗಮನವನ್ನು ಹರಿಸಬೇಕು. ಅಲ್ಲಿ ಮುಂದಿನ ದಿನಗಳು ಇನ್ನಷ್ಟು ಗಲಾಟೆಗಳಾಗುವಂತ ಸಂಭವ ಇರೋದ್ರಿಂದ ಇದ್ರ ಬಗ್ಗೆ ಪೊಲೀಸ್ ಎಚ್ಚರಿಕೆ ತಗೊಂಡು ಯಾರು ಆ ಒಂದು ಹೀನ ಕೃತ್ಯವನ್ನ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಆ ಕುಟುಂಬದವರಿಗೆ ಅದರಲ್ಲಿ ಏನೋ ಆ ನೊಂದ ಏಟುಗಳನ್ನ ತಿಂದಿದ್ದಾರೆ, ಅವಮಾನಕ್ಕೆ ಒಳಗಾಗಿದ್ದಾರೆ, ಆ ಕುಟುಂಬದವರಿಗೆ ಸೂಕ್ತವಾದಂತಹ ರಕ್ಷಣೆಯನ್ನ ಕೊಡುವಂತದನ್ನ ಪೊಲೀಸರು ಮಾಡಬೇಕು. ಇದ್ರ ಬಗ್ಗೆ ತಾಲೂಕು ದಂಡಾಧಿಕಾರಿಗಳು ಗಮನವನ್ನು ಹರಿಸಬೇಕು. ಮತ್ತು ಆ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ನಂಜೇಗೌಡರು ಅದ್ರ ಬಗ್ಗೆ ಗಮನವನ್ನು ಹರಿಸಿ ಈ ರೀತಿಯಾಗಿ ತಾಲೂಕಿನಲ್ಲಿ ಪದೇ ಪದೇ ದಲಿತರ ಮೇಲೆ ಜಾತಿ ಕಾರಣಕ್ಕಾಗಿ ಅಥವಾ ದೇವಸ್ಥಾನ ಮುಟ್ಟಿದ ಕಾರಣಕ್ಕಾಗಿ ಈ ರೀತಿ ದಲಿತರ ಮೇಲೆ ಹಲ್ಲೆ ಆಗ್ತಾ ಇದೆ, ಮಾರಣಾಂತಿಕ ಹಲ್ಲೆ ಮಾಡ್ತಾ ಇದ್ದಾರೆ, ಅವಮಾನವನ್ನ ಮಾಡ್ತಾ ಇದ್ದಾರೆ. ಆದರೂ ಶಾಸಕರು ಅದನ್ನ ನೋಡ್ದಂಗಿರ್ತಕ್ಕಂಥದ್ದು ಅವರ ಘನತೆ ಮತ್ತು ಅವರ ಗೌರವಕ್ಕೆ ಒಳ್ಳೇದಲ್ಲ. ಅದು ಇದ್ರ ಬಗ್ಗೆ ಶಾಸಕರು ಗಮನವನ್ನು ಹರಿಸ್ಬೇಕಂತ ಈ ಸಂದರ್ಭದಲ್ಲಿ ತಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ತಿಳಿಪಡಿಸ್ಲಿಕ್ಕೆ ನಾನು ಬಯಸ್ತೇನೆ. ಓಕೆ, ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು.